ಇವತ್ತು ನಾನು ಈ ಒಂದು ಜಿಲ್ಲೆಯಲ್ಲಿ ಬಂದಿದ್ದೇನೆ, ನಗರದಲ್ಲಿ ನಿಮ್ಮ ಮುಂದೆ ನಿಂತಿರ್ತಕ್ಕಂಥದ್ದೇನಿದೆ, ಹಲವಾರು ಬಾರಿ ಬಂದಿದ್ದೇನೆ. ಗುತ್ತಿ ಬಸವಣ್ಣ ಯೋಜನೆಗೆ ಸರ್ಕಾರಗಳು ಗಮನ ಕೊಡ್ತಿಲ್ಲ ಅಂತ ಹೇಳಿ 48 ದಿನಗಳ ಕಾಲ ರೈತರು ಒಂದು ಪ್ರತಿಭಟನೆ ಮಾಡಿದ್ರಿ. ಆ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ 2006-7 ಈಶ್ವರಪ್ಪನವರು ನೀರಾವರಿ ಮಂತ್ರಿಗಳಿದ್ದರು, ಕಳಿಸಿದ್ರು, ನೀವು ಧರಣಿಯನ್ನ ನಿಲ್ಲಿಸಲಿಲ್ಲ. ನಾನೇ ಬಂದು ರೈತರಿಗೆ ಮನವೊಲಿಸಿ ಅವತ್ತು ಧರಣಿ ನಿಲ್ಲಿಸಿ ಆ ಒಂದು ಯೋಜನೆಗಳಿಗೆ ಯಾವ ಒಂದು ತೀರ್ಮಾನಗಳನ್ನು ಕೊಟ್ಟೆ, ಅದು ನನ್ನ ಕರ್ತವ್ಯ ನಿರ್ವಹಿಸಿದ್ದೇನೆ. ನಾನು ಜಂಬಕ್ಕೆ ಅದನ್ನ ಹೇಳ್ಕೊಳ್ಳಲ್ಲ. ಇಲ್ಲೆಲ್ಲ ನಮ್ಮ ಪಂಚಾಯತ್ನವ್ರು ಕೂತಿರ್ಬೇಕೇನೋ, ಅಲ್ಲಿ ಕೂತಿದ್ದಾರೆ. 2006-7 ನಾನು ಮುಖ್ಯಮಂತ್ರಿ ಇದ್ದಾಗ ಸಕ್ರಮ್ ಮಾಡಿದ್ರೆ 50 ರೂಪಾಯಿ ಮಾಡಿ ತಗೊಂಡು ಸರ್ಕಾರ 20-22 ಸಾವಿರ ತುಂಬಾಕತ್ತಾರೆ. ಅವತ್ತು ಇಲ್ಲಿ ಬಂಡಪ್ಪನವರಿದ್ದಾರೆ. ನಾನು ಬೀದರ್ ಜಿಲ್ಲೆಯಲ್ಲಿ ಪ್ರವಾಸ ಮಾಡಬೇಕಾದ್ರೆ ನಮ್ಮ ರೈತರು ಬೆಳೆದಂತ ಕಬ್ಬು ಮಾರಾಟ ಮಾಡಕ್ಕಾಗಿರಲಿಲ್ಲ, ಕಾರ್ಖಾನೆ ಮಾಲೀಕರು ಕೊಂಡ್ಕೊಳ್ಳಿಕ್ಕೆ ತಯಾರಾಗಿಲ್ಲ. ಬೀದರ್ನ ಒಂದು ರೈತರ ಹೊಲಕ್ಕೆ ಹೋದಾಗ ಒಣಗಿ ನಿಂತಿತ್ತು ಕಬ್ಬು. ಅಲ್ಲೇ ತೀರ್ಮಾನ ತೆಗೆದುಕೊಂಡೆ, ಈ ಬಾರಿ ರೈತರ ಸಾಲವನ್ನ ಮನ್ನಾ ಮಾಡ್ತೀನಿ ಅಂತ ಹೇಳಿ. ಆಗಿನ ಹಣಕಾಸು ಸಚಿವರು ಎಲ್ಲಿದೆ ದುಡ್ಡು, ರೈತರ ಸಾಲ ಮನ್ನಾ ಮಾಡ್ಲಿಕ್ಕೆ ಎಲ್ಲಿ ಸಾಧ್ಯ ಅಂತಕ್ಕಂಥ ಮಾತನ್ನು ನನಗೆ ಹೇಳಿದ್ರು. 2006-7 ಸಹ ಸುಮಾರು 2,500 ಕೋಟಿ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ಏನು ಮಾಡಿದೆ. ಬೆಳೆದಂತ ರೈತರು ಕಬ್ಬನ್ನೇನೋ ಕಟಾವು ಮಾಡಿ ಮಾರಾಟ ಮಾಡ್ಲಿಕ್ಕಾಗಲಿಲ್ಲ. ಸುಮಾರು 248 ಕೋಟಿ ಹೆಕ್ಟರ್ಗೆ 25,000 ರೂಪಾಯಿಗಳ ಸಹಾಯಧನವನ್ನು ಕೊಡ್ತಕ್ಕಂಥ ನಿರ್ಧಾರ ನಾನು ಮಾಡಿದಂಥದ್ದೇನಿದೆ. ಯಾರು ರೈತರ ಪರವಾಗಿದ್ದಾರೆ ತಾವು ತೀರ್ಮಾನಕ್ಕೆ ಬನ್ನಿ. ನಂತರ ಬಿಜಾಪುರ ಜಿಲ್ಲೆಗೆ ಆ 248 ಕೋಟಿ ಹಣ ಏನು ಬಿಡುಗಡೆ ಮಾಡಿದ್ದೆ, ಸುಮಾರು 36-38 ಕೋಟಿ ವಿಜಯಪುರದ ರೈತರು ಕೊಡಬೇಕಾಗಿತ್ತು, ಕೊಡ್ಲಿಲ್ಲ ಅಂತೇಳಿ DC ಕಚೇರಿ ಮುಂದೆ ನೀವೆಲ್ಲ ಧರಣಿ ಮಾಡ್ತಾ ಇದ್ರಿ. ಅವತ್ತು ನಾನು ಧರಣಿಯ ಮಾಡ್ತಾ ಇದ್ದಂತ ನಿಮ್ಮಗಳ ಮುಂದೆ ಬಂದು ಸರ್ಕಾರದ ಗಮನ ಸೆಳೆಯಲಿಕ್ಕೆ ನಾನು ಹೋರಾಟ ಮಾಡಿದ್ದೇನೆ. ಅದರ ಜೊತೆಗೆ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುಶಃ ಸುಮಾರು 27 ಸಕ್ಕರೆ ಕಾರ್ಖಾನೆಗಳು ನಡೀತಾ ಇದ್ರೆ ಅದಕ್ಕೆ ಮೂಲ ಕಾರಣ ದೇವೇಗೌಡರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಗಮನಕ್ಕೆ ತರ್ತೀನಿ. ನೀವೇನವರನ್ನ 16 ಸ್ಥಾನವನ್ನ ಗೆಲ್ಲಿಸಿ ದೆಹಲಿ ಕಳಿಸಿದ್ರಿ ಲೋಕಸಭೆಗೆ. ಆ ಸಂದರ್ಭದಲ್ಲಿ ಅವರು ಪ್ರಧಾನಮಂತ್ರಿಗಳಾಗಿ ಕೊಟ್ಟಂತ ಕೊಡುಗೆ ಉತ್ತರ ಕರ್ನಾಟಕದಲ್ಲಿ ಇವತ್ತು ಕಬ್ಬನ್ನ ಹೆಚ್ಚಿನ ರೀತಿಯಲ್ಲಿ ಬೆಳೀತಾ ಇದ್ದೀರಿ. ಇವತ್ತು ನಿಮಗೆ ಆರ್ಥಿಕವಾಗಿ ಶಕ್ತಿಯನ್ನು ಕೊಡಬೇಕಾದ್ರೆ ಕಾರಣ ದೇವೇಗೌಡರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.